ಏನು ಸರ್ಕಾರನ ಏನು ಇದು ಎಲ್ಲಿ ನೋಡಿದ್ರೆ ಅಲ್ಲ ಇದೆ. ನಮ್ಮ ಕೌನ್ಸಿಲರ್ ಅವರು ಕಾಣೆ ಆಗ್ಬಿಟ್ಟವ್ರೆ. ಎಲ್ಲಂತ ಹುಡುಕ್ತಾ ಇದೀವಿ, ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದೀವಿ. ಹುಡುಕ್ ಕೊಡ್ತೀನಿ ಅವ್ರು ಹೇಳೋದು, ಹುಡುಕ್ ಕೊಡ್ತೀನಿ, ಬಂದ್ರೆ ಕರ್ಕೊಂಡು ಬರ್ತೀನಿ. ಸರ್ ಅವ್ರಿಗೆ ಎಲೆಕ್ಷನ್ ಬೇಕು, ಆದರೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಅವ್ರಿಗೆ. ಇದೊಂದು ಸಾವಿನ ಗುಂಡಿ ಅಂತಾನೆ ಹೇಳ್ಬೋದು. ಬರೋರೆಲ್ಲ ಆ ಕಡೆ ನೋಡ್ತಾ ತುಂಬ ಈ ಕಡೆಗೆ ಏನು ಮಾಡಿಲ್ಲ ನಮಗೆ. ಅಧಿಕಾರಿಗಳು ಇರ್ತಾರಲ್ಲ, ಅವ್ರ ಕೆಲಸನೇ ಮಾಡಲ್ಲ. ಅವ್ರ ಕೆಲಸವ್ನಿಗೆ ಏನು ಮಾಡ್ತಾನೆ, ಅವ್ನಿಗೇನಿರುತ್ತೆ. ಲಾರಿಗಳು ಬರುತ್ತೆ, ಹಂಗೆ ಅವ್ರು ಸಿಕ್ಕಾಕೊಳ್ಳುತ್ತೆ. ಹೋಗೋರು ಬರೋರ್ಲ ದಾರಿ ಇಲ್ಲ, ಫುಲ್ಲು ತೊಂದರೆ ಬೆರಿ ತೊಂದರೆ. ಇದು ರಾಜ್ಯ ರಾಜಧಾನಿ ಬೆಂಗಳೂರು, ಗ್ರೇಟರ್ ಬೆಂಗಳೂರು, ದೇಶದ ಹೆಮ್ಮೆ ಅಂತಲೇ ಕರೆಸಿಕೊಳ್ಳುವ ಬೆಂಗಳೂರಿನಲ್ಲಿ ಸಮಸ್ಯೆಗಳದ್ದೇ ಕಾರುಬಾರು. ಕುಡಿಯೋ ನೀರಿಗಾಗಿ ಪರದಾಟ, ಬೀದಿಗೆ ಇಳಿದ್ರೆ ಗುಂಡಿಗಳ ಜೊತೆ ಜಂಜಾಟ. ಒಂದು ಕಡೆ ಕಸದ ದುರ್ವಾಸನೆ, ಮತ್ತೊಂದು ಕಡೆ ಬೀದಿ ನಾಯಿಗಳ ಪುಂಡಾಟ. ಇದು ಒಂದು ವಾರ್ಡಿನ ಕತೆ ಅಲ್ಲ, ಬೆಂಗಳೂರೆಂಬ ಮಹಾನಗರದ ಕತೆ ವ್ಯತೆ. ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ ಗ್ರೇಟರ್ ಬೆಂಗಳೂರು ಗ್ರೌಂಡ್ ರಿಪೋರ್ಟ್. ನಾನು KR ಬಾಬು. ಗ್ರೇಟರ್ ಬೆಂಗಳೂರಿನ ನೂತನ ವಾರ್ಡ್ ಬಂಡಿರೆಡ್ಡಿ ವೃತ್ತದಲ್ಲಿ ನಾನಿದ್ದೀನಿ. ಇಲ್ಲಿ ಇರ್ತಕ್ಕಂಥ ಸಮಸ್ಯೆಗಳೇನು, ನಿತ್ಯ ಜನ ಅನುಭವಿಸುತ್ತಿರುವ ಯಾತನೆಗಳು ಎಂಥವು, ಈ ಜನರ ಸಮಸ್ಯೆಗಳನ್ನು ಕೇಳೋಣ ಬನ್ನಿ. ನನ್ನೊಟ್ಟಿಗೆ ಇದೇ ರಸ್ತೆಯಲ್ಲಿ ನಿತ್ಯ ಓಡಾಡುವಂತಹ ಬಂಡಿರೆಡ್ಡಿ ವೃತ್ತದ ವಾರ್ಡಿನ ನಾಗರಿಕರೊಬ್ಬರಿದ್ದಾರೆ. ಅವರನ್ನು ಮಾತಾಡ್ಸೋಣ. ಅವರು ಆಟೋ ಚಾಲಕರು ಕೂಡ ಆಗಿರೋದ್ರಿಂದ ಅವರಿಗೆ ಸಮಸ್ಯೆಗಳು ಹೆಚ್ಚಿನದಾಗಿ ಗೊತ್ತಿರ್ತವೆ. ಅವರನ್ನು ಕೇಳೋಣ. ಸರ್ ನಮಸ್ತೆ. ಸರ್, ಎಲೆಕ್ಷನ್ ಅಂತೂ ಗ್ರೇಟರ್ ಬೆಂಗಳೂರಿಗೆ ಇನ್ನೂ ಬಂದಿಲ್ಲ. ಸರ್ ಹೇಗಿದೆ ಸರ್ ಬಂಡಿರೆಡ್ಡಿ ಸರ್ಕಲ್ಲು? ಅಧ್ವಾನ ಆಗಿದೆ ಸರ್. ಮಳೆ ಬಂದರೆ ಪ್ರಾಬ್ಲಮ್ ಆಗುತ್ತೆ. ಸುಮಾರು ಒಂದು ಅರ್ಧ ಮುಕ್ಕಾಲು ಅಡಿ ನೀರು ನಿಂತುಬಿಡುತ್ತೆ. ಇಲ್ಲಿ ಪ್ರಕಾಶ್ ನಗರ ಡೌನ್ನಲ್ಲೆಲ್ಲೂ ಸಿಕ್ಕಾಪಟ್ಟೆ ನೀರು ನಿಂತ್ಕೊಳ್ಳುತ್ತೆ ಮಳೆ ಬಂದರೆ. ಹೇಳಿ. ಈಗ MLA ಅಂತ ಇದ್ರೆ ಅವ್ರಿಗೆ ವ್ಯಾಪ್ತಿ ದೊಡ್ಡದಾಗ್ಬಿಟ್ಟಿದೆ. ಈಗ ಸ್ಥಳೀಯ ಚುನಾವಣೆಗಳು ಬರ್ತಾ ಇದ್ದಾವೆ, ಎಲೆಕ್ಷನ್ ಆಗಬೇಕು. ಇಲ್ಲಿನ ಕಾರ್ಪೊರೇಟರ್ ಬಂದರೆ ಮೊದಲಿಗೆ ನೀವೊಬ್ಬರು ನಾಗರಿಕರಾಗಿ ಬಂಡಿರೆಡ್ಡಿ ವೃತ್ತಕ್ಕೆ, ಈ ವಾರ್ಡ್ಗೆ ಏನಾಗಬೇಕು, ಫಸ್ಟ್ ಕೆಲಸ ಇಂಥದ್ದು ಆಗಬೇಕಪ್ಪ ಅಂತ ಏನು ಹೇಳ್ತೀರಿ? ಮೂಲಭೂತ ಮಳೆ ನೀರು ಬಂದರೆ ಅದು ಹೋದರೆ ಸಾಕು ಸರ್, ಇನ್ನೇನು ಬೇಡ. ಮಳೆ ನೀರು, ರೋಡ್ಗಳು ನೋಡಿ ಎಲ್ಲ ಕಿತ್ತೋಗ್ಬಿಟ್ಟಿದೆ. ಇದನ್ನು ರೆಡಿ ಮಾಡಲ್ಲ. ಅವ್ರವ್ರು ದಿನೇಶ್ ಗುಂಡೂರಾವ್ ಇಲ್ಲೋ ಇದ್ದಾರೆ, ಇಲ್ಲಿ ಕೌನ್ಸಿಲರೇ ಇಲ್ಲ. ಈ ಥರ ಆಗಿದೆ, ಅಧ್ವಾನ ಆಗಿದೆ. ಎಸ್, ನನ್ನೊಟ್ಟಿಗೆ ಮತ್ತೊಬ್ಬರು ಆಟೋ ಚಾಲಕರಿದ್ದಾರೆ. ಅವರನ್ನು ಕೂಡ ಮಾತಾಡಿಸೋಣ. ಅವರು ಕೂಡ ಸ್ಥಳೀಯ ಮತದಾರರು. ಅವ್ರಿಗೆ ಇರ್ತಕ್ಕಂಥ ಸಮಸ್ಯೆಗಳೇನು? ಸರ್ ನಮಸ್ತೆ. ಸರ್, ಎಲೆಕ್ಷನ್ಗಳಂತೂ ಗ್ರೇಟರ್ ಬೆಂಗಳೂರು, ಇಲ್ಲಿ ಕಾರ್ಪೊರೇಟರ್ ಯಾರೂ ಇಲ್ಲ. ಭಾಳ ದಿನ ಆಯಿತು. ದಿನೇಶ್ ಗುಂಡೂರಾವ್ ಒಬ್ಬರೇ ಎಲ್ಲ ಕಡೆ ಓಡಾಡೋಕ್ಕೂ ಆಗೋದಿಲ್ಲ ಅನ್ನುವಂಥದ್ದು ಹೇಳ್ತಾರೆ. ಸೊ ಎಷ್ಟರ ಮಟ್ಟಿಗೆ ನಿಮ್ಮ ವಾರ್ಡ್ ಇದೆ, ಪ್ರಮುಖವಾಗಿ ಏನೇನು ಆಗ್ಬೇಕು ಸರ್ ಇಲ್ಲಿ? 95 ವಾರ್ಡ್ ಸರ್, ಸ್ವತಂತ್ರ ಪಾಳ್ಯ ವಾರ್ಡ್. ನಮ್ದೇನಿಲ್ಲ ಅಂದ್ರೆ ರೋಡ್ಗಳು ಸರಿ ಇಲ್ಲ ಸರ್, ಅಷ್ಟೇ. ತುಂಬ ಆಚೆಗಳಲ್ಲಿ ಅಷ್ಟೇ ಆಗ್ತಾಯಿದೆ. ಇಲ್ಲಿ ನೋಡಿ, ರೋಡ್ ಇದೆಲ್ಲ ಹಿಂಗಿದೆ. ಈ ಥರ ಒಂದು ವ್ಯವಸ್ಥೆ ಮಾಡಿಕೊಡಿ ಸರ್. ಅದು ರೋಡ್ಗಳಿಗೆ ಯಾವ ರೋಡು ಚೆನ್ನಾಗಿಲ್ಲ, ಒಂದು ರೋಡ್ ಮಾತ್ರ ಚೆನ್ನಾಗಿದೆ. ಮಳೆ ಬಂದರೆ ನೀರು ಹೋಗೋದೇ ಇಲ್ಲ. ಇನ್ನು ಆಟೋ ಚಾಲಕರಿಗೆ ಪ್ರಮುಖವಾಗಿ ಸಮಸ್ಯೆ ಏನಪ್ಪ ಅಂತಂದರೆ, ರಸ್ತೆ ಸರಿ ಇಲ್ಲ ಅಂದರೆ ಬೆನ್ಮೂಳೆಗಳು ಮುರ್ಕೊಂಡು ಹೋಗ್ತವೆ ಪ್ರಮುಖವಾಗಿ. ಮತ್ತು ಚಿಕ್ಕದಾದ ರೋಡ್ಗಳಿದ್ದಾವೆ. ನೀವು ಅಲ್ಲಿ ಯಾಕೆಂದರೆ ನಿಮ್ಮ ಜೀವನ ನಡಿಬೇಕು ಅಂದರೆ ನೀವು ನುಗ್ಗಿಸ್ಕೊಂಡೇ ಹೋಗ್ಬೇಕು. ಸೊ ಏನು ಹೇಳ್ತೀವಿ? ಡ್ಯಾಮೇಜ್ ಆಗ್ತಿದೆಯಲ್ಲ, ನಮ್ಮ ಗಾಡಿಗಳು ಡ್ಯಾಮೇಜ್ ಆಗ್ತಿದೆ, ಎಲ್ಲನೂ ಆಗ್ತಿದೆ. ಮಳೆ ಬಂದು ಇವಾಗ ಮರನೂ ಬಿದ್ದೈತೆ. ನನಗೆ ಯಾರೂ ಮಾಡ್ಕೊಡಿಲ್ಲ, ನಾನೇ ಮಾಡ್ಕೊಂಡೆ. ಇವಾಗ 20,000 ಆಗೋಯ್ತು, ನಾನೇ ಮಾಡ್ಕೊಂಡೆ. ಮಳೆ ಬಿದ್ದು ಗಾಡಿ ರೆಡಿ ಮಾಡೋಕ್ಕೆ. ಅಲ್ಲ, ಇವಾಗ ಆ ಥರ ಮಳೆ ಬಿದ್ದು ಇದಾದರೆ BBMPಲಿ ಪರಿಹಾರ ಕೊಡ್ತಾರೆ. ಅದಕ್ಕೇನಾದರೂ ಅರ್ಜಿ ಸಲ್ಲಿಸಿದ್ರೆ? ನಾವು ಅರ್ಜೆಂಟ್ ನಾವು ಗಾಡಿ ಓಡಿಸ್ಬೇಕಲ್ಲ, ಅದಕ್ಕೆ ಹೋಗಿ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ನಾನೇ ರೆಡಿ ಮಾಡಿಸ್ಕೊಂಡೆ. ಇದು ಒಂದೇ ಗಾಡಿ ಇರೋದು, ನಾನು ಅದಕ್ಕೆ ಇದು ನಾನೇ ರೆಡಿ ಮಾಡಿಸ್ಕೊಂಡೆ. ಅಲ್ಲ, ಯಾವಾಗ ಬಿದ್ದಿದ್ದು ಮರ? ಏನಾಯ್ತು ಸರ್? ಮೇ 18ಗೆ ಬಿದ್ದಿದ್ದು. ಆವಾಗೇ ಬಿದ್ದಿದ್ದು. ಎಲ್ಲಿ? ನಮ್ಮ ಮನೆ ಹತ್ರ ಶ್ರೀರಾಮ್ಪುರದಲ್ಲಿ ಅಲ್ಲೇ ಬಿದ್ದಿದ್ದು. ನಾನೇ ಮಾಡಿಸ್ಕೊಂಡೆ. ಮಾರನೇ ದಿವಸನೇ ಹೋಗಿ ರೆಡಿ ಮಾಡೋಕ್ಕೆ ಬಿಟ್ಬಿಟ್ಟೆ. 10 ದಿವಸ ಗಾಡಿ ಇಲ್ದಿದೆ, ಆಮೇಲೆ ನಾನೇ ರೆಡಿ ಮಾಡಿಸ್ಕೊಂಡೆ. ಅದು ಒಂದು ಇದಿದೆ. ಮಿಕ್ಕಿದ್ದು ಬೇರೆ ಕಡೆ ಎಲ್ಲೂ ಹೋದ್ರೂ ರೋಡ್ ಸರಿ ಇಲ್ಲ ಸರ್, ಇದು ಒಂದೇ. ಅಲ್ಲ, ಈಗ ಪರಿಹಾರಕ್ಕೆ ಅರ್ಜಿ ಸಲ್ಲಿಸಿದ್ರ BBMP ಅವ್ರಿಗೆ ಏನಂದ್ರು ಅಂದ್ರೆ, ಈಗ ಮರಗಳು ಬಿದ್ರೆ ಪ್ರಕೃತಿ ವಿಕೋಪ ಅಂತ ಫಂಡ್ ಇರುತ್ತೆ.
ಸೊ ಈ ಥರದವ್ರಿಗೆ ಕೊಡೋಕ್ಕೆ ಅಂತ ಹೋಗಿ ಏನಾರು ಅರ್ಜಿ ಹಾಕಿದ್ರೆ ಏನು? ಇಲ್ಲ, ನಾನು ಏನು ಹಾಕಿಲ್ಲ ಸರ್. ನಾನು ಹೋದೆ, ನನ್ನ ಗಾಡಿ ಬೇಕು ಅಂತ ನಾನೇ ರೆಡಿ ಮಾಡಿಸ್ಕೊಂಡೆ. ಹೋಗಿ ಲೇಟ್ ಆಗುತ್ತೆ, ಏನಾದರೂ ಆಗುತ್ತೆ ಅಂತ ನಾನೇ ರೆಡಿ ಮಾಡಿಸ್ಕೊಂಡೆ ಇದನ್ನು, ಬೇರೆ ಏನಿಲ್ಲ. ಎಸ್, ಇವ್ರು ಹೇಳ್ತಾ ಇರುವಂಥದ್ದು ಪ್ರಮುಖವಾಗಿ ರಸ್ತೆಗಳನ್ನು ಮೊದಲು ರಿಪೇರಿ ಮಾಡಿಸಿ. ಬೆಂಗಳೂರಿನ ರಸ್ತೆಗಳು ತುಂಬ ಅಧ್ವಾನ ಆಗಿದ್ದಾವೆ ಅನ್ನುವಂಥದ್ದು. ಬನ್ನಿ ಮತ್ತೊಂದಷ್ಟು ಮತದಾರರನ್ನ ಮಾತಾಡ್ಸೋಣ, ಅವ್ರು ಏನು ಹೇಳ್ತಾರೆ ಕೇಳೋಣ. ಏನು ನಮಗೆ ಇಲ್ಲಿ ಮೋರಿ ಹಾಕ್ಕೊಟ್ಟಿಲ್ಲ, ಏನಿಲ್ಲ, ಹಂಗೆ ಐತೆ. ಕಾಲಕ್ಕೂ ಏನು ಮಾಡಿಲ್ಲ. ಬರೋರೆಲ್ಲ ಆ ಕಡೆ ನೋಡ್ತಾರೆ, ತುಂಬ ಈ ಕಡೆಗೆ ಏನು ಮಾಡಿಲ್ಲ ನಮಗೆ. ಇಲ್ಲಿ ಈ ಕಡೆ ನೋಡಿ ಗಲೀಜು, ಈಗಲೂ ಮೋರಿಗಳಿಲ್ಲ, ಏನಿಲ್ಲ ನಮಗೆ. ಈ ಚಾಂಬರು ಆಗ್ಲಾಗಲ್ಲ ತುಂಬೋಗ್ಬಿಡ್ತದೆ, ಕ್ಲೀನ್ ಮಾಡ್ತಾ ಇಲ್ಲ, ಏನು ಮಾಡೋಣ. ಪೈಪ್ ಹಾಕಿದ್ದಾರೆ, ಇವಾಗ ಸಣ್ಣ ಪೈಪ್ನಲ್ಲಿ ಹಂಗೆ ಐತೆ. ಹಾಂ, ಆ ಪೈಪ್ ಸ್ವಲ್ಪ ಮಾಡಿಕೊಟ್ರೆ ಒಳ್ಳೇದಾಗುತ್ತೆ. ಈ ಕಡೆ ಚಾಂಬರ್ ಪೈಪು ನೀರೆಲ್ಲ ಕರೆಕ್ಟಾಗಿ ಬರುತ್ತಾ? ನೀರು ಪರವಾಗಿಲ್ಲ, ನೀರು ಬರುತ್ತೆ. ಚಾಂಬರ್ದೇ ಸ್ವಲ್ಪ ತೊಂದರೆ, ಅದು ಮಾಡಿಕೊಟ್ರೆ ಒಳ್ಳೇದು. ಆ ಕಡೆ ಎಲ್ಲ ದೊಡ್ಡ ಪೈಪ್ ಹಾಕಿದ್ದಾರೆ, ಈ ಕಡೆ ಎಲ್ಲ ಹಾಕಿಲ್ಲ. ಏನ್ರ ಪೈಪು ನೀಟಾಗಿ ಹೇಳಿ. ಇದು ಕಾರ್ಪೊರೇಷನ್ದು ಬಾತ್ರೂಮ್ ಪೈಪು, ಅದು ಅಲ್ಲ ಆ ಕಡೆ ಚೇಂಜ್ ಮಾಡಿದ್ದಾರೆ, ಈ ಕಡೆ ಚೇಂಜ್ ಮಾಡಿಲ್ಲ. ಯಾಕೆ? ಈ ಸಮಸ್ಯೆ ಅಲ್ಲೆಲ್ಲ ಸೇರ್ಕೊಂಡು ಎಲ್ಲ ಜನ ಇದಾರಲ್ವಾ, ಇಲ್ಲಿ ಬೇಡ ಅಲ್ಲಿ ಬೇಡ ಕಾಸು ತಗೊಳ್ತಾರೆ. ಅವರೆಲ್ಲ ಇಲ್ಲಲ್ಲ ಬೇಡ ನನ್ನ ಮನೆ ಹತ್ರ ಅಂತ ಅವರು ಇದು ಮಾಡೋದು, ಅವ್ರಿಗೆ ಸಪೋರ್ಟ್ ಮಾಡೋದು. ಯಾರಿಗೆ ಕಾಂಟ್ರಾಕ್ಟ್ ಮಾಡ್ತಾರಲ್ವಾ ಅವ್ರಿಗೆ ಇದು ಮಾಡೋದು, ಮಾಡಿಬಿಟ್ಟು ಇವರೆಲ್ಲ ಕೆಡ್ಸೋದು. ಈ ಕಡೆ ಹಾಕಿಲ್ಲ, ಹಾಕಿದ್ದು ವಾರಕ್ಕೆ 3 ಸಲ ಬರುತ್ತೆ ಗಾಡಿ. ಕಂಪ್ಲೇಂಟ್ ಏನಾದ್ರು ಕೊಟ್ಟಿದ್ರಾ? ಕಂಪ್ಲೇಂಟ್ ಕೊಟ್ಟಿದ್ದ, ಈ ಮನೇಲಿ ಕೊಟ್ಟಿದ್ದ, ಎಲ್ಲರೂ ಕೊಟ್ಟಿದ್ದೀವಿ. ಆಮೇಲೆ ಅವ್ರು ಬಂದ್ಬಿಟ್ಟು ಅವರು ಸುಮ್ಮನೆ ಹೋಗಲ್ಲ, ಎಲ್ಲಾರು ತಗೊಂಡು ಕಾಸು ತಗೊಂಡು ಹೋಗ್ತಾರೆ. ಯಾರು? ಕಾಂಟ್ರಾಕ್ಟ್ ಅವರೆಲ್ಲ ಬಂದು ಕ್ಲೀನ್ ಮಾಡ್ತಾರೆ. ಅವರು ನಾವು ಪೇ ಮಾಡ್ತೀವಿ, ಟ್ಯಾಕ್ಸ್ ಪೇ ಮಾಡ್ತಾನೆ. ಬಿಲ್ಡಿಂಗ್ ಟ್ಯಾಕ್ಸ್ ಏನಕ್ಕೆ ಪೇ ಮಾಡೋದು? ಎಲ್ಲದೂ ಸೇರ್ಸ ಮಾಡ್ತೀವಿ. ಹಂಗೆ ನಮ್ಮ ಸಂತೋಷದಿಂದ ಒಂದು ಕೊಟ್ಟರೆ ಇಲ್ಲಲ್ಲ ಇಷ್ಟಲ್ಲ ಇಷ್ಟು ಕೊಡು. ಹಾಂ, ಪದೇ ಬ್ಲಾಕ್ ಆಗ್ತಾನೆ ಇರುತ್ತೆ. ಆ ಚಿಕ್ಕ ಪೈಪ್ ಇರೋದು, ದೊಡ್ಡ ಪೈಪ್ ಹಾಕ್ಬಿಟ್ರೆ ಬ್ಲಾಕ್ ಆಗಲ್ಲ. ಎಲ್ಲ ಕಡೆ ಹಾಕಿದ್ದಾರೆ, ಯಾಕೆ ಈ ಕಡೆ ಹಾಕಿಲ್ಲ? ಸರಿ, ಎಲ್ಲಿ ನೋಡೋಣ ಅದು ಬ್ಲಾಕ್ ಎಲ್ಲ ಎಲ್ಲಿ ಇದೆ? ಇದು ಇಲ್ಲೇ ಇದಲ್ವ ಸರ್? ಇದು ಯಾವಾಗ್ಲೂ ತುಂಬೆ ಇರುತ್ತಾ ಇದು? ತುಂಬಿರುತ್ತೆ, ಆಚೆ ಬರಲ್ಲ. ಹಾ, ಆಚೆ ಬರಲ್ಲ, ತುಂಬಿರುತ್ತೆ. ಹಾ, ತುಂಬಿರುತ್ತೆ. ಹೌದು. ಮೂವ್ಮೆಂಟ್ ಹೋಗಲ್ವಾ ಇದು? ಅಂದ್ರೆ ಮೂವ್ ಆಗಲ್ವಾ? ಮೂವ್ ಆಗಲ್ಲ ಅಂದ್ರೆ ಹೆಂಗೆ ಹೇಳಿದ್ರಂದ್ರೆ, ಇವಾಗ ನೀರು ಹೋಗ್ತಾ ಇರುತ್ತೆ, ಸಣ್ಣಗೆ ಹೋಗ್ತಾ ಇರುತ್ತೆ. ಆಮೇಲೆ ಈ ಮನೇಲಿ ಸ್ವಲ್ಪ ಏನಾಯ್ತು ಅಂದ್ರೆ, ಆ ಚಾಂಬರ್ ಇರತ್ತಲ್ವಾ, ಮೇಲೆ ಉಗ್ ಬಂದ್ಬಿಡತ್ತೆ. ಅವ್ರಿಗೂ ಬೇಜಾರಾಗತ್ತಲ್ಲ, ಅವ್ರಿಗೂ ತೊಂದರೆ. ಅವ್ರು ಬಂದು ಎಲ್ಲ ಮಾತಾಡಿದ್ರೆ ಆಮೇಲೆ ಕೆರಡೆ ಮೋರಿ ಇದೆ. ಮೋರಿ ಇದ್ರೂ ಈಗ ಇಲ್ಲಿ ಮೋರಿ ಹಾಕ್ಬೇಕು, ಮುನ್ನ ಮೋರಿನೇ ಬಂದಿಲ್ಲ. ಆ ಮೋರಿ ಹಾಕಿದ್ರೆ ಸ್ವಲ್ಪ ಮಳೆ ಬಂದ್ರೆ ನೀರು ಅದ್ರಲ್ಲಿ ಹೋಗುತ್ತೆ. ಇದೇ ಸಮಸ್ಯೆ ಜಾಸ್ತಿ. ಅದು ಬಿಟ್ರೆ ಬೇರೆ ಏನಿಲ್ಲ. ಎಣ್ಣೆ ಕುಡಿಯೋರ್ದು ಇವ್ರದ್ದು ಎಲ್ಲ ರಾತ್ರಿ ಹೊತ್ತಂದ್ರೆ 12 ಗಂಟೆ ತನಕ ಇರುತ್ತೆ. ರಾತ್ರಿ 12 ಗಂಟೆ ತನಕ ಇರುತ್ತೆ ಬಾರು. ಈಗೆಲ್ಲ ಮಾಮೂಲಿಯಾಗಿ ಓಡಾಡ್ಬೋದಾ ಬಂಡ್ರೆಡ್ಡಿ ಸರ್ಕಲ್ ಅಲ್ಲಿ ಹೆಣ್ಮಕ್ಳು? ಅದೆಲ್ಲ ಏನು ತೊಂದರೆ ಇಲ್ಲ, ನಾವು ಇರ್ತೀವಿ, ಎಲ್ಲಾರು ಇರ್ತಾರೆ. ಅದೆಲ್ಲ ಏನು ತೊಂದರೆ ಆಗಲ್ಲ, ತೊಂದರೆ ಹಾಕಕ್ಕೂ ಬಿಡಲ್ಲ. ಈ ರೋಡೆಲ್ಲ ಸುಮ್ಮನೆ ಅಲ್ಲ ತೋಡಿಸ್ಬಿಟ್ಟು ಚೇಂಬರ್ ನೀರು ಎಲ್ಲ ಹೊರಗಡೆ ಬರ್ತಾ ಇದೆ, ಕನೆಕ್ಷನ್ ಸರಿ ಕೊಟ್ಟಿಲ್ಲ. ಈ ಥರ ಇದೆ ಇಲ್ಲಿ. ಯಾರು ಕೇಳೋರಿಲ್ಲ, MLA ಬರಲ್ಲ, ಯಾರು ಬರಲ್ಲ. ಯಾರು ಇಲ್ಲಿ ಕಾರ್ಯಕರ್ತರು ಏನು ಇದ್ದಾರೆ, ಎಲ್ಲಿ ಇದ್ದಾರೆ, ಎಲೆಕ್ಷನ್ ಟೈಮ್ನಲ್ಲಿ ಬರ್ತಾರೆ. ಈ ಥರ ಇದೆ ನೋಡಿ. ಇದು ಏನು ಸರ್ಕಾರನ ಏನು ಇದು? ಎಲ್ಲಿ ನೋಡಿದ್ರೆ ಅಲ್ಲ ಇದೆ. ಅಲ್ಲ, ಈಗ ಪ್ರಮುಖವಾಗಿ ಈಗ ಎಲೆಕ್ಷನ್ ಬರ್ತಾ ಇದೆ, ಕಾರ್ಪೊರೇಟರ್ ಅಕಸ್ಮಾತ್ ಯಾರೇ ಗೆಲ್ಲಲಿ ಮಾಡ್ಬೇಕು? ಅವರು ಫಸ್ಟು ನಮ್ಮ ಜನ ಸೇವೆ ಏನು ಕಷ್ಟ ಇದೆ, ಇಲ್ಲಿ ಏನು ನೀರು ವ್ಯವಸ್ಥೆ ಏನಿದೆ ಅಂಥದ್ದೆಲ್ಲ ಮಾಡಬೇಕು. ಚೇಂಬರ್ಗಳೆಲ್ಲ ಓಪನ್ ಆಗಿಬಿಟ್ಟು ಹೊರಗಡೆ ಬರ್ತಾ ಇದೆ. ಇದು ಸರಿಗ ಕನೆಕ್ಷನ್ನ ಕೊಟ್ಟಿಲ್ಲ ಅವರು. ಇವರು ಈ ಥರ ಮಾಡ್ತಾ ಇದ್ದಾರೆ. ಇವ್ರು ಯಾರು ಕೇಳೋರೇ ಇಲ್ಲ ಇಲ್ಲಿ. ಅಲ್ಲ, ಈಗ ಇರೋರೊಬ್ರು MLA ಎಷ್ಟು ಕಡೆ ಅಂತ ಓಡಾಡ್ತಾರೆ, ಈ ಕಾರ್ಪೊರೇಟರ್ ಬೇಕಲ್ವಾ? ಈಗ ಕಾರ್ಪೊರೇಟ್ರು ಬೇಕು. ಇವರು ಎಲೆಕ್ಷನ್ ಈಗ BJP ಸರ್ಕಾರ ಬಂತು, ಅವರು ಮಾಡಿಲ್ಲ. ಇವರು ಕಾಂಗ್ರೆಸ್ ಸರ್ಕಾರ ಬಂದರೆ ಇವರು ಮಾಡಿಲ್ಲ. ಇವರು ಇಬ್ಬರು ಇದೇ ಥರ ಇದ್ದಾರೆ. ಎಲ್ಲಿ ಆಗುತ್ತೆ ಅದು? ಈಗ MLAಗಳು ಯಾರು ಕಾರ್ಪೊರೇಷನ್ ಎಲೆಕ್ಷನ್ ನಡಿಬೇಕಂತ ಇದು ಇಲ್ಲ ಅವ್ರಿಗೆ. ಯಾಕೆಂದರೆ ಎಲ್ಲ 8-7 ಇದು ಡಿವಿಷನ್ನು ಅವ್ರ ಕೈನಲ್ಲಿದೆ. ಅವ್ರು
ವಾರ್ಡ್ ಅನುದಾನಗಳೆಲ್ಲ ಅವ್ರಿಗೆ ಹೋಗುತ್ತೆ. ಅವ್ರಿಗೆ ಹೋಗುತ್ತೆ. ಇನ್ನಕ್ಕೆ ಅವ್ರು ಕಾರ್ಪೊರೇಟರ್ ಎಲೆಕ್ಷನ್ ಏನಕ್ಕೆ ಮಾಡ್ತಾರೆ? ಮಾಡಲ್ಲ ಅವರು. ಎಲ್ಲ ಅವರ ವರಮಾನ ಅಲ್ಲಿ ಹೋಗುತ್ತೆ. ಈಗ ಕಾರ್ಪೊರೇಷನ್ ಎಲೆಕ್ಷನ್ ಎಲ್ಲ ಇಡ್ತಾರೆ. ಈ ಥರ ಇದೆ ಸರ್ಕಾರ. ಈಗ ಬೆಂಗಳೂರಲ್ಲಿ ಪ್ರಮುಖವಾಗಿ ರೋಡಿನ ಜೊತೆಗೆ ಚೇಂಬರ್ ಸಮಸ್ಯೆನೂ ಇದೆ. ಹೌದು. ಬೀದಿ ನಾಯಿಗಳ ಕತೆ ಹೆಂಗೆ ಇಲ್ಲಿ? ಬೀದಿ ನಾಯಿಗಳು ಇನ್ನೂ ಅಧ್ವಾನ ಆಗ್ಬಿಟ್ಟಿದೆ. ಒಂದು ರೋಡಿಗೆ 10-15 ನಾಯಿಗಳು ಇದೆ. ಈ ಕಡೆ ಓಡಾಡಲ್ಲ, ಚಿಕ್ಕ ಮಕ್ಕಳು ಓಡಿದಾಗ ಕಚ್ಬಿಡ್ತಾ ಇದೆ. ದೊಡ್ಡವ್ರಿಗೂ ಕಚ್ತಾ ಇದೆ. ಆ ಥರ ಇದೆ ಪರಿಸ್ಥಿತಿ ಇಲ್ಲಿ. ಅದೂ ಹಂಗೆ ಇದೆ. ಇನ್ನು ಈ ಪುಂಡ್ರು ಪೋಖ್ರಿಗಳ್ದು ಹೆಂಗೈತೆ? ಏನಾದ್ರು ಎಲ್ಲ ಅದು ಜಾಸ್ತಿ ಇದೆ ಸರ್. ಇಲ್ಲಿ ಗಾಂಜಾ ಇದೆಲ್ಲ ಇದು ಅದಿದೆ. ಸರ್ಕಾರ ಪೊಲೀಸ್ನವರು ಯಾವ ಏನು ಕಂಡ್ಕೊಳ್ಳಲ್ಲ, ಅವ್ರನ್ನ ಏನು ಮಾಡಲ್ಲ. ಅವ್ರನ್ನ ದೇವಸ್ಥಾನ ಹತ್ರನೇ ಬಂದು ಗಾಂಜಾ ಹೊಡಿತಾ ಇದ್ದಾರೆ. ಯಾವ ದೇವಸ್ಥಾನ? ಇಲ್ಲಿ ಇದು ಮುನೇಶ್ವರನ ದೇವಸ್ಥಾನ ಇದೆ. ಅಲ್ಲಿ ಬಂದು ಈ ಕಡೆ ಒಂದು ಗಣೇಶನ ದೇವಸ್ಥಾನ ಇದೆ ಅಲ್ಲಿ. ದೇವಸ್ಥಾನಗಳೇ ಆ ಕಡೆ ಪಕ್ಕದಲ್ಲಿ ಇದು ಮಾಡ್ತಾರೆ. ಆ ಥರ ಇದೆ. ಯಾರು ಕೇಳೋರಿಲ್ಲ, ಏನಿಲ್ಲ ಇಲ್ಲಿ. ಎಸ್, ಇದೇ ವಾರ್ಡ್ನಲ್ಲಿ ಯುವಕರೊಬ್ರು ನನ್ನೊಟ್ಟಿಗಿದ್ದಾರೆ. ಯೂತ್ಸು ಈ ದೇಶದ ಬೆನ್ನೆಲುಬು. ಅವ್ರೇನು ಹೇಳ್ತಾರೆ, ಯಾವ ರೀತಿ ಇದೆ ವಾರ್ಡ್ ಅಂತ, ಹಾಗೆ ಇಲ್ಲಿ ರಸ್ತೆಗಳಿರ್ಬೋದು, ಚೇಂಬರ್ ಸಮಸ್ಯೆ ಇರ್ಬೋದು, ಇದೆಲ್ಲದರ ಬಗ್ಗೆ ಅವ್ರ ಹತ್ರ ಮಾತಾಡಿಸ್ತೀನಿ. ಹೇಗಿದೆ ಸರ್ ರೋಡು? ಎಲ್ಲಣ್ಣ ರೋಡ್ ಬರೀ ಹೆಂಗೈತಂತ ತೆಗಿತಾರೆ. 3 ತಿಂಗಳಾಗಿರ್ಬೋದು ಆಲ್ಮೋಸ್ಟ್. ಇದು ಫಸ್ಟ್ ಇವ್ರನ್ನ ಮಾತಾಡ್ಕೊಡ್ತೀನಿ. ಹೇಳಿ ಬ್ರೋ. ಏನಕ್ಕೆ ಓಪನ್ ಮಾಡಿದ್ರು ಯಾವುದೂ ಇನ್ನೂ ಗೊತ್ತಿಲ್ಲ. ಸಮಸ್ಯೆ ಇರೋದು ಅದೇ ಚೇಂಬರ್ ಪೈಪ್ ಓಪನ್ ಆಗೈತೆ, ಅದಕ್ಕೆ ಓಪನ್ ಮಾಡಿದ್ದೀವಿ. ಎಷ್ಟು ಸತಿ ಓಪನ್ ಮಾಡಿದ್ರಾ? ಅಗಿತೀರಾ ಎಷ್ಟು ಸತಿ ಅಂತ ಅಗಿತೀರಾ? ಅದೇ ನಮ್ಮ ಕೌನ್ಸಿಲರ್ ಅವರು ಕಾಣೆ ಆಗ್ಬಿಟ್ಟವ್ರೆ. ಎಲ್ಲಂತ ಹುಡುಕ್ತಾ ಇದೀವಿ, ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಹುಡುಕ್ ಕೊಡ್ತೀನಿ, ಅವ್ರು ಹೇಳೋದು ಹುಡುಕ್ ಕೊಡ್ತೀನಿ, ಬಂದ್ರೆ ಕರ್ಕೊಂಡ್ ಬರ್ತೀನಿ. ಸಮಸ್ಯೆ ಅಷ್ಟಿದೆ. ಅದ್ಯಾವುದೋ ಉಡುಪಿನ ಯಾವುದು ಇವಾಗ ಅದೇ ಬೆಂಗಳೂರು ಸಿಟಿ ಮಾಡ್ತಾರಂತೆ. ಅಲ್ಲಿ ತಿನ್ನೋ ಅನ್ನದಲ್ಲಿ ಮಣ್ಣು ಹಾಕೋ ಕೆಲಸ ಮಾಡ್ತಾ ಇರೋದು. ಅರ್ಥ ಆಗ್ತಾಯ್ತಾ? ಬಿಡದಿ ಟೌನ್ಶಿಪ್ ತಿನ್ನೋ ಹಣ್ಣಿಗೆ ಮಣ್ಣು ಹಾಕ್ತಾ ಇರೋದು. ಅಂದ್ರೆ ರೈತರು ಹೊಟ್ಟೆ ಮೇಲೆ ಹೊಡಿತಾವ್ರೆ ಅಂತೀರಾ? ನಮಗೂ ಅಲ್ವಾ ಹೊಡಿತಾ ಇರೋದು. ಅರ್ಥ ಆಗ್ತಾಯ್ತಾ? ನಾವ್ ಎಲ್ಲಿ ತಿಂತಾ ಇರೋದು? ಇಲ್ಲಿ ಬೆಳೆಯೋದು ಇಲ್ಲೇ ತಿಂತಾ ಇದೀವಿ ನಾವು. ಅರ್ಥ ಆಗ್ತಾಯ್ತಾ? ಯಾರಿಗೆ ಹೊಡಿತಾ ಇದೀವಿ? ಕರೆಕ್ಟ್. ನೀವ್ ಹೇಳಿ ಸರ್. ಎಲ್ಲಿ ರೋಡ್ ಓಪನ್ ಮಾಡ್ತಾರೆ, ಮುಚ್ಚಲ್ಲ, ಏನಿಲ್ಲ. ಅಲ್ಲಿ ನೋಡಿ, ಇಲ್ಲಿಂದ ಶುರ ತೆಗಿತಾರೆ, ಅದನ್ನ ಹಂಗೆ ಬಿಟ್ಬಿಟ್ಟು ಹಂಗೆ ಹೋಗ್ಬಿಡ್ತಾರೆ. ಬರೋರು ಹೋಗೋರೆಲ್ಲ ಸುಮ್ಮನೆ ಪ್ರಶ್ನೆ. ಇಲ್ಲಿ ಗಾಡಿಗಳು ದೊಡ್ಡ ಲಾರಿಗಳು ಬಳಸ್ತಾರೆ. ಲಾರಿಗಳು ಬರುತ್ತೆ, ಹಂಗೆ ಸಿಕ್ಕಾಕೊಳ್ಳುತ್ತೆ. ಹೋಗೋರು ಬರೋರೆಲ್ಲ ದಾರಿ ಇಲ್ಲ. ಫುಲ್ಲು ತೊಂದರೆ ಬೆರಿ ತೊಂದರೆ ಇದೇ ಆಯ್ತಾರೆ. ಎಸ್, ಇಲ್ಲಿ ಪ್ರಮುಖವಾಗಿ ರಸ್ತೆಗಳ ಸಮಸ್ಯೆ ತುಂಬಾ ಇದೆ. ಸೊ ಚೇಂಬರ್ ಅನ್ನ ಆಗಿದ್ದಾರೆ, ಮತ್ತೆ ಬಂದು ಮುಚ್ಚೋದಿಲ್ಲ. ಹಾಗೆಯೇ ಇಲ್ಲಿ ಇರ್ತಕ್ಕಂಥ ಹಂಗೆ ಬಿಟ್ಟು ಹೋಗ್ತಾರೆ ಅನ್ನುವಂಥದ್ದು. ಬನ್ನಿ ಮತ್ತಷ್ಟು ಜನರನ್ನ ಮಾತಾಡಿಸೋಣ. ಈ ವಾರ್ಡಿನ ಸಮಸ್ಯೆ ಏನು ಅಂತ ಕೇಳೋಣ. ಹಿರಿಯ ಪತ್ರಕರ್ತರನ್ನು ಮಾತಾಡ್ಸೋಣ. ಸರ್, ನಿಮ್ಮ ವಾರ್ಡು ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಬರ್ತಾ ಇದೆ. ತಾವು ಕೂಡ ಒಬ್ರು ಪತ್ರಕರ್ತರು. ಏನು ಹೇಳಬೇಕು ಅಂತ ಇದ್ದೀರಿ ಸರ್ ವಾರ್ಡ್ ಬಗ್ಗೆ? ವಾರ್ಡಲ್ಲಿ ಏನಂತ ಹೇಳಿದ್ರೆ, ಈ ಕಾರ್ಪೊರೇಟರ್ಗಳಿಲ್ಲದೆ ತುಂಬ ತೊಂದರೆ ಆಗಿದೆ. ನಮ್ಮ MLA ಅವರು ಪಾಪ ಅವರು ಇಲ್ಲಿಗೆ ಸ್ಥಳೀಯರಿಗೆ ಸಿಕ್ಕಲ್ಲ. ಅವರು ಇಂದ ಈ ಅಲ್ಲಲ್ಲಿ ಕಾಮಗಾರಿಗಳು ಶುರು ಮಾಡದೇ ಇದ್ರೇನು ಚೆನ್ನಾಗಿತ್ತು. ಶುರು ಮಾಡಿಬಿಟ್ಟು ಅರ್ಧದಲ್ಲೇ ಬಿಟ್ಟಿದ್ದಾರೆ ನೋಡಿ, ಅದೇ ತುಂಬ ತೊಂದರೆ ಆಗ್ತದೆ. ಸರ್, ಇಲ್ಲಿ ಪ್ರಮುಖವಾಗಿ ಕೆಲವೊಂದು ಯೂತ್ಸನ್ನು ಮಾತಾಡ್ಸಿದ್ದೀನಿ, ಹಿರಿಕರನ್ನು ಮಾತಾಡ್ಸಿದ್ದೀನಿ. ಅವರು ಹೆಚ್ಚಾಗಿ ಹೇಳಿದ್ದು ಒಂದು ರಸ್ತೆ ಸಮಸ್ಯೆ, ಇನ್ನೊಂದು ಚೇಂಬರ್ ಸಮಸ್ಯೆ. ಸರ್, ಹೌದು, ಇಲ್ಲಿ ಚೇಂಬರ್ಗಳು ಏನು ಮಾಡಿದ್ದಾರೆ ಅಂದರೆ ಸರಿಯಾಗಿ ಕನೆಕ್ಷನ್ಗಳು ಕೊಟ್ಟಿಲ್ಲ. ಮತ್ತು ಆ ಪೈಪ್ ಲಿಂಕ್ ಮಾಡಿದ್ದಾರೆ, ಅದೆಲ್ಲ ಸರಿಯಾಗಿ ಮಾಡಿಲ್ಲ. ಮತ್ತು ಆ ಸಮಸ್ಯೆ ಅಂದರೆ ನೀರಿನ ಸಮಸ್ಯೆ ಕೂಡ ಇದೆ. ಎಲ್ಲ ರಸ್ತೆಗಳಂತೂ ಕೇಳೋದೇ ಬೇಕಾಗಿಲ್ಲ. ರಸ್ತೆಗಳಂತೂ ಎಲ್ಲ ರಸ್ತೆನೂ ಹಾಳಾಗಿದೆ. ಮತ್ತು ಎರಡನೇದು ಸ್ಯಾನಿಟ್ರಿ ಪ್ರಾಬ್ಲಮ್ಮು. ಕೆಲವು ಪ್ರಾಬ್ಲಮ್ ಇದೆ, ಅಟೆಂಡ್ ಮಾಡೋರು ಯಾರಿಲ್ಲ. ಸರ್, ಇವಾಗ ಒಂದು ವೇಳೆ ಎಲೆಕ್ಷನ್ ಆಗಿ ಯಾವುದೇ ಪಕ್ಷದಿಂದ ಯಾರೇ ಕಾರ್ಪೊರೇಟರ್ ಆದರೂ ಪರವಾಗಿಲ್ಲ, ನೀವೊಬ್ಬ ನಾಗರಿಕನಾಗಿ ಈ ವಾರ್ಡಿಗೆ ಆಗಬೇಕಾಗಿರೋದು ಏನು ಸರ್ ಪ್ರಮುಖವಾಗಿ? ಏನು ಪ್ರಮುಖವಾಗಿ ಅಂದರೆ ಅದೇ ರಸ್ತೆಗಳು, ಕುಡಿಯೋ ನೀರು, ಒಳಚರಂಡಿ, ಇದೇ ಬೇರೆ ಯಾವುದೂ ಇಲ್ಲಿ ಜನ ಕೇಳೋರಿಲ್ಲ.
ಯಾರೇ ಕಾರ್ಪೊರೇಟರ್ ಆಯ್ಕೆ ಆಗಲಿ ಮೂಲಭೂತ ಸೌಕರ್ಯಗಳನ್ನು ನೀಟಾಗಿ ಕೊಡಲಿ ಅನ್ನುವಂಥದ್ದು. ಹೌದು ಸರ್, ಹೌದು, ಮೂಲಭೂತ ಸೌಕರ್ಯ ಕೊಡಬೇಕು. ಈ ವಾರ್ಡಿನಲ್ಲಿ ಪ್ರಮುಖವಾಗಿ ರಸ್ತೆಗಳ ಸಮಸ್ಯೆ ಇದೆ ಅನ್ನುವಂಥದ್ದು, ಹಾಗೆಯೇ ಗುಂಡಿಗಳದ್ದೇ ಕಾರುಬಾರು ಅನ್ನುವಂಥದ್ದು ಸಾಕಷ್ಟು ಜನರು ಹೇಳಿದ್ರು. ಇಲ್ಲಿ ನೀವೀಗ ನೋಡ್ತಾ ಇರ್ಬೋದು, ಖಂಡಿತವಾಗ್ಲೂ ಆ ಜನ ಹೇಳಿದ್ದೇನು ತಪ್ಪಿಲ್ಲ. ಇಲ್ಲಿ ಕೇವಲ ಕಾಮಗಾರಿಯನ್ನು ಮಾಡ್ತಾರೆ, ಕಾಮಗಾರಿಯನ್ನು ಮಾಡಿ ಅದೇ ರೀತಿ ಬಿಟ್ಟು ಹೋಗಿರುವಂಥದ್ದು. ಇದೊಂದು ಸಾವಿನ ಗುಂಡಿ ಅಂತಲೇ ಹೇಳ್ಬೋದು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಯಾವುದೇ ವಾಹನ ಈ ಡೌನಿಂದ ಇಲ್ಲಿ ದಯವಿಟ್ಟು ಧನುಷ್ ಇಲ್ಲಿ ನೀವು ತೋರಿಸ್ಬೇಕಾಗ್ತದೆ. ಇಲ್ಲಿ ನೋಡಿ, ಈ ಯಾವುದೇ ವಾಹನ ಈ ರಸ್ತೆಯಿಂದ ಬಂದಾಗ ಒಂದು ವೇಳೆ ಏನಾದರೂ ಅಪ್ಪಿ ಡೌನ್ ಇರೋದ್ರಿಂದ ಸ್ಪೀಡಾಗಿ ಬಂದರೆ ನೇರವಾಗಿ ಈ ಗುಂಡಿಗೆ ಬರ್ತಾರೆ. ಇಲ್ಲಿ ಯಾವುದೇ ರಕ್ಷಣೆ ಕೂಡ ಇಲ್ಲ. ಇಲ್ಲಿ ನೀವು ನೋಡ್ಬೋದು, ಒಂದು ಕಾಷನ್ ಅಂತ ಕಟ್ಟಿದ್ದಾರೆ. ಇದು ಕೇವಲ ಒಂದಿಷ್ಟು ಸುಮ್ಮನೆ ಏನೋ ಈ ದೊಂಬರಾಟದ ರೀತಿಯಲ್ಲಿ ಕಟ್ಟಿರುವಂಥದ್ದು. ಇದು ಯಾವಾಗ ಕಿತ್ತೋಗುತ್ತೋ, ಇಲ್ಲಿಂದ ಡೌನಿಗೆ ಬಂದರೆ ಬಿದ್ದು ಸಾಯುವಂಥವ್ರದ್ದು ಕೂಡ ಈ ಗುಂಡಿಗೆ ಬಿದ್ದರೆ ಖಂಡಿತವಾಗ್ಲೂ ತಲೆಗಿಲೆ ಓಪನ್ ಆಗುವಂತಹ ಸಾಧ್ಯತೆ ಕೂಡ ಇರ್ಬೋದು. ನೀವೆಲ್ಲ ಮಣ್ಣುಗಳನ್ನು ಕೂಡ ಇದೇ ರಸ್ತೆಗೆ ಹಾಕಿರುವಂಥದ್ದು. ಸೊ ಕೇವಲ ಇಲ್ಲಿ ಬರೀ ನೀರಿಂದಷ್ಟೇ ಸಮಸ್ಯೆ ಇಲ್ಲ. ಹೀಗಾಗಿ ಏನು ಈ ಗುಂಡಿ ಇದೆ, ಈ ಗುಂಡಿಯನ್ನು ನೋಡ್ತಾ ಇರ್ಬೋದು. ಇದು ಇಲ್ಲಿ ಕಸವು ಕೂಡ ತುಂಬಿದೆ, ಹಾಗೆಯೇ ನೀರು ಕೂಡ ಇದೆ. ಇನ್ನು ಆರೋಗ್ಯ ಇಲಾಖೆ ಆಗಾಗ ಎಚ್ಚರಿಸುತ್ತೆ, ನೀರನ್ನು ಮನೆ ಮುಂದೆ ನಿಲ್ಲಿಸಬೇಡಿ ಅಂತ. ಬಟ್ ಸರ್ಕಾರದವ್ರು ಮಾಡಿರೋಂಥ ಕೆಲಸ ನೋಡಿದ್ರೆ ಇಲ್ಲಿ ಕೊಚ್ಚೆ ನೀರು, ಕೊಳಚೆ ನೀರೆಲ್ಲ ತುಂಬಿಕೊಂಡು ಈಗ ಅಲ್ಲಿ ನೊಣಗಳು ಕೂಡ ಕೂತಿದ್ದಾವೆ, ಹಾಗೆಯೇ ಸೊಳ್ಳೆಗಳು ಕೂಡ ಇರುವಂಥದ್ದು. ಸೊ ಎಲ್ಲ ಒಂದು ಕಡೆ ಈಗ ನನ್ನೊಟ್ಟಿಗೆ ಮಾತಾಡಲಿಕ್ಕೆ KRS ಪಕ್ಷದ ನಾಯಕರು ಕೂಡ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ಸರ್, ನಿಜವಾಗ್ಲೂ ಎಲ್ಲೋ ಒಂದು ಕಡೆ ಈ ವಾರ್ಡ್ನ ನೋಡ್ತಾ ಇದ್ರೆ ಒಂದು ಕಡೆ ಕಂಪ್ಲೀಟಾಗಿ ಗಬ್ಬೆದ್ದು ನಾರ್ತಾ ಇದೆ, ಮತ್ತೊಂದು ಕಡೆ ರಸ್ತೆಗಳೆಲ್ಲ ಆಗಾಗ್ಗೆ ಇದ್ದಾವೆ. ಕಾರ್ಪೊರೇಟರು ಇಲ್ದಲೇ ಇದ್ರೂ ಅಷ್ಟೇ ಅನ್ನುವಂಥದ್ದನ್ನು ಅನೇಕರು ಹೇಳಿದ್ದಾರೆ. ಸೊ ಈಗ ಇರುವಂಥ ಶಾಸಕರು ಕೇವಲ ಒಬ್ಬರೇ ಏನು ಮಾಡೋಕ್ಕಾಗಲ್ಲ, ಎಲ್ಲ ವಾರ್ಡ್ಗೂ ಹೋಗೋಕ್ಕಾಗಲ್ಲ ಅನ್ನುವಂಥದ್ದು ಕೂಡ ಇದೆ. ತಾವೊಬ್ಬರು KRS ಪಕ್ಷದ ಮುಖಂಡರಾಗಿ ಏನು ಹೇಳ್ತೀರಿ ಸರ್? ಸರ್, ನಾನು ವಾಸುದೇವನ್ ಅಂದ್ಬಿಟ್ಟು KRS ಪಕ್ಷ ರಾಜನಗರ್ ವೈಸ್ ಪ್ರೆಸಿಡೆಂಟು. ಇಲ್ಲಿ ಬಂದು ಬೆಳಗ್ಗೆನೂ ನೋಡಿ, ನಾವು ಇಲ್ಲಿ ಕಂಪ್ಲೇಂಟ್ ರೈಸ್ ಮಾಡಿದ್ದೀವಿ. ಕಂಪ್ಲೇಂಟ್ ರೈಸ್ ಮಾಡಿಬಿಟ್ಟು ಇಲ್ಲಿ ನೋಡಿ, ಬೆಳಗ್ಗೆ ರೈಸ್ ಮಾಡಿದ್ದು. ಇಲ್ಲಿ ಯಾರು ಬಂದು ಕೆಲವರು ಯಾರು ಇಲ್ಲ ಸರ್. ಇಲ್ಲಿ ನೋಡಿ, ಇಷ್ಟೊಂದು ಗುಡ್ಡಿ ಇದೆ, ಹಳೆ ಗುಡ್ಡೆ ಹಾಕಿ ಇಟ್ಟಿದ್ದಾರೆ ನೋಡಿ ಮಣ್ಣು. ಆ ಮಣ್ಣು ತಗೊಂಡು ಬಂದು ಇಲ್ಲಿ ಚೆಲ್ಲಿದ್ರೂ ಲೆವೆಲ್ ಆಗ್ತಾಯಿತ್ತು, ಅದನ್ನು ಮಾಡ್ತಾ ಇಲ್ಲ. ಇಲ್ಲಿ ಯಾರಿಗೂ ಯೋಗ್ಯತೆಯೇ ಇಲ್ಲ. ಇಲ್ಲಿ ಯಾವ ಇಲ್ಲಿ ಇರುವ ಲೋಕಲ್ ಇವ್ರು ಇದ್ದಾರಲ್ಲ, ಜೈ ಯಾರು ಬರಲ್ಲ ಈ ಕಡೆ. ನಾವು ಹೋಗಿ ಕಂಪ್ಲೇಂಟ್ ಕೊಟ್ರು ತಿರುಗೂ ನೋಡಲ್ಲ ಈ ಕಡೆ. ನಾವು ಕಳಿಸ್ತೀನಿ ಹೋಗಿ ಅಂದ್ಬಿಟ್ಟು ಕಳಿಸ್ತಾ ಇದ್ದಾರೆ ಹೊತ್ತು ಯಾರಿಲ್ಲ. ನೋಡಿ, ಬೆಳಗ್ಗೆನೂ ಮಾಡಿದೆ ಸರ್. ಇವಾಗ ಪ್ರಮುಖವಾಗಿ ಚುನಾವಣೆ ಬರ್ತಾ ಇತ್ತು ಸರ್. ಈಗ GBA ಎಲೆಕ್ಷನ್ ಅನ್ನುವಂಥದ್ದೇ ಒಂದು ದೊಡ್ಡ ಮಟ್ಟದಲ್ಲಿ ಚುನಾವಣೆ. ಅದು ಮುಂದಿನ ವಿಧಾನಸಭಾ ಚುನಾವಣೆಗೂ ಕೂಡ ಒಂದು ಸೆಮಿಫೈನಲ್ ಇದ್ದಂಗೆ, ಹೌದಲ್ವರಾ? ಸೊ ಈಗ ಬರ್ತಾ ಇರುವಂಥದ್ದು, ಯಾರು ಕೂಡ ನಾಯಕರುಗಳು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ವಾ, ಅಥವಾ ಎಲೆಕ್ಷನ್ ಬೇಕಾ ಬೇಡವಾ ಅಂತ? ಸರ್, ಅವ್ರಿಗೆ ಎಲೆಕ್ಷನ್ ಬೇಕು, ಆದರೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಅವರಿಗೆ. ಆದರೆ ನಾವು ಓಡಾಡ್ತಾ ಇರ್ತೀವಿ ಸರ್. ಇಲ್ಲಿ KRS ಪಕ್ಷದವರು ಸುಮಾರು ನಾವು ಓಡಾಡಿ ನಮ್ಮ ಭಯದಿಂದ ಸ್ವಲ್ಪ ಕೆಲಸ ನಡೀತಾ ಇದೆ ಹೊತ್ತು ಅವರಿಂದ ಏನು ಮಾಡ್ತಾ ಇಲ್ಲ. ಬೇಕಾಗಿ ಸ್ಥಳೀಯರು ಇಲ್ಲಿ ಇದ್ದಾರೆ, ಅವ್ರನ್ನ ಕೇಳಿ. ಎಸ್ ಸರ್, ಹೇಳಿ. ಈಗ ಸಾಕಷ್ಟು KRS ಪಕ್ಷದವರು ಕೂಡ ನಿಮ್ಮ ಕಡೆ ಬೆರಳು ತೋರಿಸ್ಬಿಟ್ರು, ಸ್ಥಳೀಯರಿದ್ದಾರೆ ಕೇಳಿ ಅಂತ. ಸರ್, ಕೆಲಸಗಳು ಆಗ್ತಾ ಇಲ್ವಾ, ಅಥವಾ ಒಬ್ಬ ಕಾರ್ಪೊರೇಟರ್ ಇಲ್ಲ ಅಂತ ನಿಂತೋಗಿದ್ಯಾ? ಇದು ಕೆಲಸ ಮಾಡೋರನ್ನ ಅಧಿಕಾರಿಗಳು ಬಂದು ಗಮನಿಸಿ ಏನು ಕೆಲಸ ಮಾಡ್ತಾಯಿದ್ರೆ ಏನಂತ ಗಮನಿಸೋಕ್ಕೆ ಯಾರೂ ಇಲ್ಲ. ಸುಮ್ಮನೆ ಅವ್ರ ಕೆಲಸವ್ರಿಗೆ ಯಾರಿಗೆ ಏನು ಕೆಲಸ ಒಪ್ಸಿರ್ತಾರೋ ಅವ್ರು ಏನು ಮಾಡ್ತಾರೋ ಅದೇ ಕೆಲಸ. ಇವ್ರು ಬಂದು ಇದು ಹಿಂಗೆ ಮಾಡಬೇಕು, ಹಿಂಗೆ ರೆಡಿ ಆಗಬೇಕು ಅನ್ನೋದು ಅಧಿಕಾರಿಗಳು ಇರ್ತಾರಲ್ಲ, ಅವರೆಲ್ಲ ಹೇಳೋರು ಇಲ್ಲಿ ಯಾರೂ ಇಲ್ಲ. ಸುಮ್ಮನೆ ಅವ್ರಿಗೇನು ಬಂತ ಮಾಡಿದ್ರು ಹೋದ್ರು. ಜನಗಳೇನೋ ಅಲ್ಲಿಂದ ದಾಟ್ಕೊಂಡು ಇಲ್ಲಿಂದ ದಾಟ್ಕೊಂಡು ಹೋಗ್ಬೇಕು, ಜೀವನ ಮಾಡಬೇಕು. ಇದನ್ನೆಲ್ಲ ಒಬ್ಬ ಬಂದು ಹೇಳಿ ಮಾಡೋ ಅಂಥದ್ದಲ್ಲ. ಅಧಿಕಾರಿಗಳು ಇರ್ತಾರಲ್ಲ, ಅವ್ರ ಕೆಲಸನೇ ಮಾಡಲ್ಲ. ಅವ್ನ ಕೆಲಸದವ್ನಿಗೆ ಏನು ಮಾಡ್ತಾನೆ, ಅವ್ನಿಗೇನಿರುತ್ತೆ, ಅವ್ನ ಸಂಬಳ ಒಂದು 500 ಕೊಟ್ಟಿರ್ತಾರೆ, ಅವ್ನು ಏನು ಬೇಕೋ ಅದು ಮಾಡ್ಬಿಟ್ಟು ಹೋಗ್ತಾನೆ. ಯಾರನ್ನ ಫಾಲೋ ಮಾಡಬೇಕಿದು? ಅಧಿಕಾರಿಗಳೇ ಫಾಲೋ ಮಾಡಬೇಕು. ಸರ್, ಈಗ ಈ ವಾಸ್ತವ ಸ್ಥಿತಿಯನ್ನೆಲ್ಲ ನೋಡಿದ್ರೆ ಮುಖ್ಯಮಂತ್ರಿಗಳ ಗ್ರೇಟರ್ ಬೆಂಗಳೂರು ಕನಸು ಈಡೇರುತ್ತಾ, ಅಥವಾ ಸುಮ್ಮನೆ ಕೇವಲ ಅದು ನಾಮಕಾವಸ್ಥೆಯಾಗೇ ಇರುತ್ತಾ ಅಂತ? ಅಲ್ಲಲ್ಲ, ಇದು ಅಷ್ಟು ದೊಡ್ಡ ಮಟ್ಟಕ್ಕೆ ಅಲ್ಲಲ್ಲ. ಇಲ್ಲಿರೋರು ಅವ್ರಿಗೆ ಒಂದು ಅಧಿಕಾರಿ ಅಂದ್ಬಿಟ್ಟು ಜವಾಬ್ದಾರಿ ವಹಿಸಿರ್ತಾರಲ್ಲ, ಈ ಥರನೇ ಕೆಲಸ ಮಾಡಿಸ್ಬೇಕು ಅಂತ ಅವ್ರಿಗೆ ಜ್ಞಾನ ಇಲ್ಲ. ಇದನ್ನೆಲ್ಲ ಮಾಡಿದೀವ, ಎಲ್ಲ ಕರೆಕ್ಟಾಗಿ ಮಾಡಿದಾರಲ್ಲ ಅಂತ ಗಮನಿಸೋಕ್ಕೆ ಟೈಮ್ ಇಲ್ಲ, ಜ್ಞಾನ ಇಲ್ಲ, ಅವ್ರಿಗೆ ಏನೂ ಇಲ್ಲ. ಅವ್ರಿಗೆ ಇಷ್ಟೇ, ಬೇರೆ ಏನಿಲ್ಲ. ಇದನ್ನು ಇವಾಗ ನಿಮಗೊಂದು ಕೆಲಸ ಕೊಟ್ಟಿದ್ದಾರೆ, ಅದನ್ನು ಮೇಲಧಿಕಾರಿ ಬಂದು ನೋಡಬೇಕು, ಅವ್ರು ಕರೆಕ್ಟಾಗಿ ಮಾಡ್ತಾ ಇದ್ದಾರಾ ಇಲ್ಲ ಅಂತ. ನೋಡೋದೇ ಇಲ್ಲ. ಅವ್ನೇನು ಮಾಡ್ತಾನೆ? ಅವ್ನಿಗೇನು ಬಂತು 500 ರೂಪಾಯಿಗೆ ಏನು ಮಾಡಬೇಕು ಅದು ಮಾಡ್ಬಿಟ್ಟು ಹೋಗ್ತಾನೆ. ಅವ್ನ ಕೆಲಸ ಅಷ್ಟೇ, ಕರೆಕ್ಟಾಗಿ ಮಾಡಬೇಕು ಮಾಡಬಾರ್ದು ಅನ್ನೋದು ಅವ್ನಿಗೆ ಗೊತ್ತೇ ಇಲ್ಲ. ಅಂಥವನ್ನ ಕೆಲ್ಸಕ್ಕೆ ಕೊಟ್ಬಿಟ್ಟಿದ್ದಾನೆ. ಏನು ಕೆಲಸ ಮಾಡ್ತಾ ಇದ್ದಾನೆ ಅನ್ನೋದೇ ಗೊತ್ತಿಲ್ಲ. ಅಂಥವ್ರನ್ನ ಕೆಲ್ಸಕ್ಕೆ ಬಿಟ್ಟು ನಾಮಕಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ.
ಯಾವುದನ್ನ ನೀವು ವಿಡಿಯೋ ತೆಗಿ, ನಾವೇನು ಮಾತಾಡ್ಬೇಕು ನಿಮಗೆ? ನೀವು ವಿಡಿಯೋ ತೆಗೆದ್ರೆ ಗೊತ್ತಾಗ್ಬಿಡುತ್ತೆ ಕೆಲಸದವರು ಫಾಲೋ ಮಾಡಿರೋ ಕೆಲಸನ ಇಲ್ಲ ಅಥವಾ ಹೆಂಗಾದ್ರು ಮಾಡಿರೋ ಕೆಲಸನ ವಾಚ್ ಮಾಡಿದ್ರೇ ಗೊತ್ತಾಗುತ್ತೆ. ನಾವು ಹೇಳೋದೇ ಬೇಕಾಗಿಲ್ಲ. ಇದನ್ನೇನು ಯಾಮರ್ಸೋದಿಲ್ಲ, ಏನಿಲ್ಲ, ಎಲ್ಲ ನಿಮ್ಮ ಕಣ್ಮುಂದೆನೇ ಇದೆ. ಅದನ್ನು ನೀವೇ ಏನು ತೀರ್ಮಾನ ಮಾಡ್ತೀರೋ ಮಾಡಿ. ಎಸ್, ಇಲ್ಲಿ ಕಳಪೆ ಕಾಮಗಾರಿಗಳು ನಡೀತಾ ಇದ್ದಾವೆ. ಈ ರೀತಿ ಕಳಪೆ ಕಾಮಗಾರಿ ನಡೆಯೋದಕ್ಕೆ ಅಧಿಕಾರಿಗಳೇ ಕಾರಣ. ಇಲ್ಲಿ ಇರ್ತಕ್ಕಂಥ ಯಾವುದೇ ಕೆಲಸವನ್ನು ವಹಿಸಿದಾಗ ಅಂತಹ ಅಧಿಕಾರಿ ಮುಂದೆ ನಿಂತ್ಕೊಂಡು ಕೆಲಸ ಮಾಡಿಸಿದಾಗ ಅಚ್ಚುಕಟ್ಟಾಗಿ ಕೆಲಸ ಆಗ್ತದೆ ಅನ್ನುವಂಥದ್ದು ಸ್ಥಳೀಯರ ಮಾತು. ಸೊ ಈಗ ನೋಡಿದ್ರಿ, ಇದಿಷ್ಟು ಕೂಡ ಈ ವಾರ್ಡಿನ ಕತೆ ವ್ಯತೆ. ಮತ್ತೊಂದು ವಾರ್ಡಿನ ಕತೆ ತಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಸುಮನ್ ಟಿವಿ ಕನ್ನಡ.